ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದೀರೋ ಅವರಿಗೆಲ್ಲ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಒಂದು ಮಹತ್ವದ ಡಿಕ್ಲರೇಷನ್ ಮಾಡಿರುವಂಥದ್ದು. ಈ ವಿಡಿಯೋ ಮುಖಾಂತರವಾಗಿ ಏನೆಲ್ಲ ಘೋಷಣೆಯನ್ನು ಮಾಡಿದರೆ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ದಯಮಾಡಿ ವಿಡಿಯೋನ ಸ್ಕಿಪ್ ಆರ್ ಸ್ಟಾಪ್ ಮಾಡೋದಾಗಲಿ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ಇಟ್. ಸೊ ಲೆಟ್ಸ್ ಈಗ ಒಂದು ಕಡೆಯಿಂದ ನೋಡೋಣ ಈಗ. ಸೊ BPL ಕಾರ್ಡ್ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರೋ ರಾಜ್ಯಾದ್ಯಂತ ಅಥವಾ ಹೊಸದಾಗಿ BPL ಕಾರ್ಡ್ ಪಡ್ಕೊಳ್ಳಿಕ್ಕೆ ಯಾರು ಡಿಸೈಡ್ ಮಾಡಿದರೋ ಅವರಿಗೆ ಸ್ಟೇಟ್ ಗೌರ್ಮೆಂಟು ಒಂದು ಗುಡ್ ನ್ಯೂಸನ್ನು ಪ್ರೊವೈಡ್ ಮಾಡಿದೆ. ಅಂದರೆ ಇದುವರೆಗೂ ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದೀರೋ ಆ್ಯಂಡ್ ಯಾರು ಹೊಸದಾಗಿ BPL ಕಾರ್ಡನ್ನು ಈಗ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ಡಿಸಿಷನ್ಗೆ ಬಂದಿರೋ ಅವರಿಗೆಲ್ಲ ಅಂದರೆ ಒಟ್ಟಾರೆಯಾಗಿ ಒಂದು ನ್ಯೂಸನ್ನು ಪ್ರೊವೈಡ್ ಮಾಡಿದೆ. ಇಟ್ಸ್ ಎ ಗುಡ್ ನ್ಯೂಸ್. ಈ ಸಂಬಂಧ ನಿನ್ನೆ ಒಂದು ಮೀಟಿಂಗ್ ಕಂಡಕ್ಟ್ ಆಗಿತ್ತು. ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಥವಾ ಆ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆಯ ಸಭೆಯ ಬಳಿಕ ಮುನಿಯಪ್ಪನವರು ಈ ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು. ಆ್ಯಂಡ್ ಈಸ್ ಅ ಮಿನಿಸ್ಟರ್ ಆಫ್ ಫುಡ್, ಆಹಾರ ಸಚಿವರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂಥ HM ರೇವಣ್ಣ ಇವರ ನೇತೃತ್ವದಲ್ಲಿ ನಿನ್ನೆ ಈ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನೇ ಕಂಡಕ್ಟ್ ಮಾಡಲಾಗುತ್ತೆ. ಅದು ಸಕ್ಸಸ್ಫುಲ್ಲಾಗಿ ನಡೀತಿದೆ. ಇದಾದ ನಂತರದಲ್ಲಿ ಎಲ್ಲ ಪ್ರಗತಿ ಪರಿಶೀಲನೆ ಮುಗಿದ ನಂತರದಲ್ಲಿ ಅವರು ಆ್ಯಂಡ್ ಈ ಮೀಡಿಯಾದ ಜೊತೆ ಮಾತಾಡಬೇಕಾದ್ರೆ ಸಾಕಷ್ಟು ವಿಷಯಗಳನ್ನು ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಆಹಾರ ಸಚಿವ KH ಮುನಿಯಪ್ಪ BPL ಕಾರ್ಡ್ ಪಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದಂಥ 1.20 ಹತ್ತಿರ 1 ಲಕ್ಷಕ್ಕಿಂತ ಜಾಸ್ತಿ. ಸೊ ಯಾರೆಲ್ಲ ಆ ವಾರ್ಷಿಕ ಆದಾಯದ ಮಿತಿಯನ್ನು ಈಗೇನು ಮಾಡಿದರೆ ಆಡಳಿತ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3 ಲಕ್ಷಕ್ಕೆ ಹೆಚ್ಚು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಅಂದರೆ ವರ್ಷಕ್ಕೆ ಹತ್ತಿರ 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು, ಅದನ್ನು ಇನ್ನೂ ಕೂಡ ಆ ಮಿತಿಯನ್ನು ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಬೇಸ್ಡ್ ಆನ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಗೋಸ್ಕರ ಅದನ್ನು 3 ಲಕ್ಷಕ್ಕೆ ಜಾಸ್ತಿ ಮಾಡಲಿಕ್ಕೆ ಈಗ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಆಯಿತಾ, ನೆಕ್ಸ್ಟು ಮುಂದುವರೆದಂತೆ ಹೇಳ್ತಾರೆ ಈಗ ಅವರು. ಆಹಾರ ಇಲಾಖೆ ಸಮರ್ಪಕವಾಗಿ ಈಗಾಗಲೇ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯ ಸುಮಾರು 4.42 ಕೋಟಿ ಬೆನಿಫಿಷಿಯರಿ ಯಾರಿದ್ದಾರೆ ಅವರಿಗೆ ಸುಮಾರು 10 kg ಪಡಿತರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಮೂಲಕ ರಾಜ್ಯವನ್ನು ನಮ್ಮ ಸರ್ಕಾರ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಅವರೆಲ್ಲ ಸ್ಕೀಮ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ. ಇನ್ನು ಉಳಿದಂತೆ ನಮ್ಮ ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಭಾಳ ಪ್ರಮುಖವಾಗಿದೆ. ಸೊ ಯಾರೂ ಕೂಡ ಹಸುವಿನಿಂದ ಮಲಗಬಾರ್ದು, ಇದೆಲ್ಲ ಕಾನ್ಸೆಪ್ಟ್ ಗೊತ್ತು ನಿಮಗೆ. ಅನ್ನಭಾಗ್ಯ ಯೋಜನೆ ಹಿಂದಿರ್ತಕ್ಕಂಥ ಕಾನ್ಸೆಪ್ಟು ಒಂದು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ. ಈಗ ಅದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ಅಟ್ಯಾಕ್ ಮಾಡಿದರೆ ಇಲ್ಲಿ. ಸೊ ಅಂದಿನ ನಮ್ಮ UPA ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಈ ಮಹತ್ವದ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇದ್ದು ಪ್ರತಿ ಅರ್ಹ ಫಲಾನುಭವಿಗಳಿಗೆ ಸುಮಾರು 10 kg ಪಡಿತರ ಧಾನ್ಯ ವಿತರಣೆ ಮಾಡ್ತಕ್ಕಂಥ ಮೂಲಕ ಜನರ ಒಂದು ಬದುಕಿಗೆ ಈಗ ಆಸರೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಭಾಳ ಮುಖ್ಯವಾಗಿ ಈ ಪಡಿತರ ಅಕ್ಕಿಯನ್ನು ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದಷ್ಟು ಈ ಕಳ್ತನ ಆಗುವಂಥದ್ದು, ಕಾಳಸಂತೆ ಆಗುವಂಥದ್ದು ಇವೆಲ್ಲ ನಡೀತಾ ಇದೆ. ಅದ್ರ ಬಗ್ಗೆಯೂ ಕೂಡ ಅವರು ಒಂದಷ್ಟು ಹೇಳಿದ್ದಾರೆ. ಈಗ ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲಿಕ್ಕೆ ಕ್ರಮವಹಿಸಿದ್ದು, ಗೋದಾಮುಗಳಿಗೆ CC ಕ್ಯಾಮ್ರಾ ಹಾಗೂ ಪಡಿತರ ವಾಹನಗಳಿಗೆ GPS ಅಳವಡಿಸಿ ನಿಗಾ ವಹಿಸಲು ಕಮಾಂಡ್ ಕಂಟ್ರೋಲ್ ರೂಮನ್ನು ಒಂದು ಕೇಂದ್ರ ಕಚೇರಿಯಲ್ಲಿ ನಿರ್ಮಾಣ ಮಾಡಲಾಗ್ತದೆ. ದಯಮಾಡಿ ಫಸ್ಟ್ ಇದನ್ನು ಮಾಡಬೇಕು. ಏಕೆಂದರೆ ಯಾರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪಡಿತರ ಒಂದು ಅಕ್ಕಿ ಏನಿದೆ ಅದರ ವಿತರಣೆ ಅದು ಯಾರಿಗೆ ಸಲ್ಲಬೇಕು, ಯಾರಿಗೆ ಹೋಗಬೇಕು ಅವ್ರಿಗೆ ಹೋಗಬೇಕು. ಇನ್ಯಾವನು ತನ್ನ ಸ್ವಾರ್ಥಕ್ಕೋಸ್ಕರ ಹಣದ ದುರಾಸೆಗೋಸ್ಕರ ಅದನ್ನು ಮಾರಾಟ ಮಾಡುವಂಥದ್ದು, ಏನೇನೋ ಡೀಲ್ ಮಾಡುವಂಥದ್ದು, ನೀವು ಊಹೆಗೂ ಮಾಡದೇ ಇರತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಇದರಲ್ಲಿದೆ. ಇದು ಆಮೇಲೆ ಭಾಳ ಪ್ರಮುಖವಾಗಿ ಇದು ಗೋಡನ್ಸಲ್ಲೇ ನಡೆಯುವಂಥದ್ದು ಇವೆಲ್ಲ ಅಕ್ರಮಗಳೆಲ್ಲವೂ ಕೂಡ. ಒಂದು ಭಯಂಕರ ಟೀಮ್ ಇರುತ್ತೆ ಅವ್ರದ್ದು, ಕೂತ್ಕೊಂಡು ಸೊ ಎಲ್ಲವನ್ನು ಮಾನಿಟರ್ ಮಾಡ್ತಿರ್ತಾರೆ. ಲಾರಿಗೆ ಬೇಕು ಅಂತ ಅವ್ರು ಹತ್ಕೊಂಡು ಹೋಗೋದು, ಎಲ್ಲೋ ನಿಲ್ಲಿಸ್ಬಿಟ್ಟು ಡೀಲ್ ಮಾಡುವಂಥದ್ದು, ಇನ್ಯಾರಿಗೋ ಮಾರುವಂಥದ್ದು ಅಥವಾ ಇನ್ನು ಬೇರೆ ಬೇರೆ ಕೃತ್ಯಗಳು ನಡೆಸುವಂಥದ್ದು ಇವೆಲ್ಲ ಇದೆ. ಹಾಗಾಗಿ ಸೊ ಮಾಡ್ತಾಯಿದ್ದಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಹಂತವಾಗಿ ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಗೋದಾಮುಗಳಿಗೆ CC ಕ್ಯಾಮ್ರಾವನ್ನು ಜೊತೆಗೆ ಪಡಿತರ ವಾಹನಗಳಿಗೆ GPS ಅಳವಡಿಸಿ ನಿಗಾ ವಹಿಸಲಿಕ್ಕೆ ಕಮಾಂಡ್ ಕಂಟ್ರೋಲ್ ರೂಮನ್ನು ನಾವು ಈಗ ಕೇಂದ್ರ ಕಚೇರಿಯಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್ ಡಿಸಿಷನ್ ಅದು. ಹಾಗೆಯೇ MSP ಯೋಜನೆಯಡಿ ಸುಮಾರು 5.60 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು ಈಗಾಗಲೇ ಖರೀದಿ ಮಾಡಿದ್ದು ಅದನ್ನು ಶುದ್ಧೀಕರಿಸಲಿಕ್ಕೆ ಗ್ರಾಹಕರಿಗೆ ವಿತರಣೆ ಮಾಡಲಾಗ್ತಾಯಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಜೊತೆಗೆ ಕೇಂದ್ರ ಸರ್ಕಾರದ ಮಾನದಂಡಗಳ ಅನ್ವಯ ಪಡಿತರ ಕಾರ್ಡ್ ಪರಿಶೀಲನೆ ನಡೀತಾ ಇದ್ದು ಯಾವೊಂದು ಕಾರ್ಡ್ಗಳನ್ನು ರದ್ದುಪಡಿಸುವುದಿಲ್ಲ. ಅನರ್ಹ ಕಾರ್ಡ್ಗಳನ್ನು ನಾವು APLಗೆ ವರ್ಗಾಯಿಸುತ್ತೇವೆ. ಕಾಳಸಂತೆಗೆ ಮಾರಾಟವಾಗುವ ಪಡಿತರ ಅಕ್ರಮ ತಡೆಯಲು ಸುಮಾರು ಈಗಾಗಲೇ 1497 FIRಗಳು ರಿಜಿಸ್ಟರ್ ಆಗಿದೆ. ನೋಡಿ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಗೊತ್ತಿರಂಗೆ ಇದು. ಇನ್ನು ಗೊತ್ತಿಲ್ಲದೆ ಇರೋದಂಗೆ ಏನು ಮಾಡಿದ್ದಾರೆ ಅವರು, ಯಾರಿಗೆ ಗೊತ್ತು. 50 ಕೋಟಿ ರು ಪಡಿತರ ವಶಪಡಿಸಿಕೊಂಡಿದ್ದೇವೆ ಎಂದು ಸಚಿವ ಮುನಿಯಪ್ಪ ತಿಳಿಸಿದ್ರು. ಅದಕ್ಕಿಂತಲೂ ಜಾಸ್ತಿ ಇದೆ.
ಬಿಡಬಾರ್ದು. ಎಲ್ಲೆಲ್ಲಿ ಬಿಲ್ಗಳೆಲ್ಲ ಇವೆ ಆ ಎಲ್ಲ ಬಿಲ್ಗಳನ್ನು ಹೆಕ್ಕಿ ತೆಗೆದು ಅವ್ರನ್ನ ಏನು ಮಾಡಲಿಕ್ಕೆ ಸಾಧ್ಯ, ಒಂದು ಕಾನೂನು ಪ್ರಕಾರವಾಗಿ ಆ ಒಂದು ಶಿಕ್ಷೆಗೆ ಗುರಿ ಮಾಡಲೇಬೇಕಾಗುತ್ತೆ ಅವ್ರನ್ನ. ಇದೇ ವೇಳೆ ಇಂದಿರಾ ಕಿಟ್ ನೀಡಲಿಕ್ಕೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ, ಅಂತಿಮ ಹಂತದಲ್ಲಿದೆ ಎಂದು ಅವರು ಹೇಳಿದರು. ಈಗ ಸೊ ವಿತಿನ್ 2 ಮಂತ್ಸಲ್ಲಿ ಕಿಟ್ ವಿತರಣೆಗೆ ಕಾರ್ಯ ನಾವು ರೂಪಿಸ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಮಟ್ಟದ ಯೋಜನೆ ಆಗಿದೆ. ಸುಮಾರು 6,000 ಕೋಟಿ ಇದಕ್ಕೆ ನಾವು ಎಕ್ಸ್ಪೆಂಡ್ ಮಾಡಿದ್ದೀವಿ. ಬಹಳ ಸೂಕ್ಷ್ಮವಾಗಿ ನಡೆಸಬೇಕಾಗಿರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಆದಷ್ಟು ಬೇಗ ಈ ಪ್ರಕ್ರಿಯೆಯು ಕೂಡ ಅಂತಿಮ ಆಗಲಿಕ್ಕೆ ಅದು ತನ್ನ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಈಗ ಈ ನ್ಯಾಯಬೆಲೆ ಅಂಗಡಿಗಳಿಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಅಂದರೆ ಅವರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಅದು ಓಪನ್ ಇರಬೇಕು ಅಂತ ಅಂದ್ಬಿಟ್ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಏನಾಗಿದೆ ಅಂತಂದರೆ ಈಗ ಬರಗಾಲ ಇರೋದ್ರಿಂದ ಮಳೆ ಆಗದೇ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಇದು 3 ಮಂತ್ಸ್ ಪಡಿತರ ಅಕ್ಕಿಯನ್ನು ಸೊ ಒಂದೇ ಟರ್ಮಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಸಪ್ರೇಟಾಗಿ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಆ ನ್ಯಾಯಬೆಲೆ ಅಂಗಡಿಗಳ ಒಂದು ಏನಿದೆ ಅದು ಯಾವಾಗ ಓಪನ್ ಮಾಡಬೇಕು, ಯಾವಾಗ ಕ್ಲೋಸ್ ಮಾಡಬೇಕು, ಟೈಮ್ ಡ್ಯೂರೇಷನ್ ಅದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ. ಈಗ ಇನ್ನು ರಾಜ್ಯಾದ್ಯಂತ ಇರತಕ್ಕಂಥ ಸುಮಾರು 20,259 ನ್ಯಾಯಬೆಲೆ ಅಂಗಡಿಗಳಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಭಾವಚಿತ್ರ ಹಾಗೂ ಅವರ ದೂರವಾಣಿ ಸಂಖ್ಯೆಯನ್ನು ಅಳವಡಿಸಲಿಕ್ಕೆ ಚರ್ಚೆ ಮಾಡಲಾಯಿತು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ನೋಡಿ, ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಶುರುವಾದರೆ ಅಪ್ ಟು ರಾತ್ರಿ 10 ಗಂಟೆವರೆಗೂ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಪಡಿತರವನ್ನು ವಿತರಣೆ ಮಾಡಲಿಕ್ಕೆ ಸೂಚಿಸಲಾಗಿದೆ ಅಂತ. ಬರೀ ಬಯೋಮೆಟ್ರಿಕ್ ಅಲ್ಲ, ಅದಾದ ನಂತರದಲ್ಲಿ ಪಡಿತರ ಅಕ್ಕಿಯನ್ನು ಕೂಡ ವಿತರಣೆ ಮಾಡಬೇಕು ಅಂತ. ಸೊ ಮಾರ್ನಿಂಗ್ 6ಇಂದ ಅದು ಸ್ಟಾರ್ಟ್ ಆಯಿತು ಅಂತಂದರೆ ಟಿಲ್ 10ವರೆಗೂ ಓಪನ್ ಇರಬೇಕು ಅಂತ. ತಪ್ಪಿದ್ದಲ್ಲಿ ನೋಡಿ ಕಂಪ್ಲೇಂಟ್ ಮಾಡಲಿಕ್ಕೆ ಇಲಾಖೆಯ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. 1967ಕ್ಕೆ ಕರೆ ಮಾಡಿ ನೀವು ದೂರನ್ನು ದಾಖಲು ಮಾಡಬೇಕು ಅಂತ ಸಚಿವರು ಇಲ್ಲಿ ತಿಳಿಸಿರುವಂಥದ್ದು. ಸೊ ನೆಕ್ಸ್ಟು ಇನ್ನು ಮುಂದಿನ ದಿನಗಳಲ್ಲಿ ಫಲಾನುಭವಿಗಳಿಗೆ ಕರ್ತವ್ಯ ಆ್ಯಪ್ನ ಮಾದರಿಯಂತೆ ಸ್ವತಃ ಫಲಾನುಭವಿಗಳೇ ಮೊಬೈಲ್ ಮೂಲಕ KYC ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಬಗ್ಗೆ ಚರ್ಚೆಯಲ್ಲಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಮೇಯ್ನಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದು KYC ಇಂಥ ಸಮಸ್ಯೆ ಅಂತಂದರೆ ಅಲ್ಲೇನೋ ಸರ್ವರ್ ಇರುವಾಗಿರುತ್ತೆ, ಇನ್ಯಾವಾಗಲೂ ಮತ್ತೆ ಬನ್ನಿ ಅಂತಾರೆ. ಅದು ಹೋದಾಗ ಅವರಿರಲ್ಲ ಅಲ್ಲಿ. ಅಲ್ದು ಜನ ಪಾಪ ಬೇಸೊತ್ತೋಗ್ಬಿಟ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ದಯಮಾಡಿ ಪ್ರತಿಯೊಬ್ಬ ಬೆನಿಫಿಷರಿ ಅಂತ ಏನಿದ್ದಾನೆ ಅವನು ತಾನು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ಸಂಖ್ಯೆಯನ್ನು ಬಳಸ್ಕೊಂಡು ಆತನ ಮೊಬೈಲ್ನಲ್ಲೇ KYCನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಈಗ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಸಾಧ್ಯವಾದಷ್ಟು ಬೇಗ ಬರಲಿ ಅದು. ಇನ್ನು ಬೆಂಗಳೂರು ನಗರದಲ್ಲಿನ ನ್ಯಾಯಬೆಲೆ ಅಂಗಡಿಗಳ ಹಾಗೂ ಅಧಿಕಾರಿಗಳ ಮೇಲೆ ಬಂದ ದೂರುಗಳ ಮೇಲೆ ತ್ವರಿತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಸೆಕ್ರೆಟರಿಗಳಿಗೆ ಸೂಚನೆಯನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಆಯಿತಾ. ಸೊ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಡಿಕ್ಲೇರ್ ಮಾಡೋದು ಭಾಳ ಪ್ರಮುಖ ವಿಷಯಗಳು. ಒಂದು ಇನ್ಕಮ್ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ. ಸೊ 1.20 ಇರೋದನ್ನು 3 ಲಕ್ಷಕ್ಕೆ ಅದನ್ನು ಏರಿಕೆ ಮಾಡಿದ್ದಾರೆ. ಜೊತೆಗೆ ಈ ಕಾಳಸಂತೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರತಿಯೊಂದು ಪಡಿತರ ವಿತರಣೆಗಳೆಲ್ಲ GPS ಅಟ್ಯಾಚ್ ಮಾಡಿದ್ದಾರೆ. ಅದಕ್ಕೊಂದು ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ ಮಾನಿಟರ್ ಮಾಡಲಿಕ್ಕೆ. ಮತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅವರು ಟ್ಯಾಕ್ ಮಾಡಿರುವಂಥದ್ದು. ಹಾಗಾಗಿ ಜೊತೆಗೆ KYC ಮಾಡ್ಕೊಳ್ಳಿಕ್ಕೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಿಡ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿತಿನ್ ಫ್ಯೂ ಡೇಸಲ್ಲಿ ಒಂದು ಅಂತಿಮ ರೂಪವನ್ನು ಅದಕ್ಕೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಭಾಳ ಆಗಬೇಕಾಗಿರ್ತಕ್ಕಂಥ ಕೆಲಸಗಳೇ. ಹಾಗಾಗಿ ಸೊ ಒಂದು ಚೂರು ಯಾರೆಲ್ಲ BPL ಮತ್ತು APL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ರಾಜ್ಯಾದ್ಯಂತ ಅವರಿಗೆಲ್ಲ ಒಂಚೂರು ಇನ್ಫಾರ್ಮೇಷನ್ ಕನ್ವೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡೆ ಈ ಎಲ್ಲ ವಿಷಯಗಳನ್ನು ನಿಮಗೆ ಪ್ರಸ್ತಾಪ ಮಾಡಿದೆ. ನೋಡೋಣ ಅಪ್ಕಮಿಂಗ್ ಇದಕ್ಕೆ ಸಂಬಂಧಪಟ್ಟ KYC ಬಗ್ಗೆ ಏನಾದರೂ ಮಾಹಿತಿ ಬಂತು ಅಂತಂದರೂ ನಿಮಗೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ.